ಡ್ರೆಸ್ಗಳದೊಂದು ಇದು ವಿಷಯ ಆಯ್ತಲ್ವಾ, ಆ ವಿಷಯದಲ್ಲಿ ಟೋಪಿನೂ ಒಂದು ಬರುತ್ತಲ್ವಾ, ಹ್ಯಾಟ್ ಬೂಟ್ ಕೋಟ್ ತೊಟ್ಟು ಅಂತ. ಹ್ಯಾಟ್ ಟೋಪಿ ಅಂತೀವಲ್ಲ, ಈ ಟೋಪಿಗಳನ್ನೆಲ್ಲ ಮಾರಕ್ಕೆ ಒಬ್ರು ಮಾರ್ವಾಡಿಗ ಬರ್ತಾನೆ. ಯಾರು? ಟೋಪಿ ಮಾರೋನು. ಟೋಪಿ ಮಾರೋನು ಈ ಕವರ್ ತುಂಬಾ ತುಂಬಿಕೊಂಡು ಎಲ್ಲ ಹಿಂಗ್ ತುಂಬ್ಕೊಬಿಟ್ಟು ಕವರ್ ಹಿಂಗ್ ಮೇಲೆ ಹೊತ್ಕೊಂಡು ಟೋಪಿ ನಮ್ಮ ಟೋಪಿ ಟೋಪಿ ನಮ್ಮ ಟೋಪಿ ಅಂತ ಬರ್ತಾ ಇರ್ತಾನೆ. ಬಿಸ್ಲಾಗೆ ಓಡಾಡ್ ಸಾಕಾಗೋಗ್ತೈತೆ. ಎಲ್ಲ ಕವರಾಗ ತುಂಬಿರ್ತಾನಲ್ಲ, ಎಲ್ಲ ಕವರ್ನಾಗ ತುಂಬಿಟ್ಟು ತಲೆ ಕೆಳಗೆ ಹಿಂಗೆ ತಲೆ ಕೆಳಗೆ ಇಟ್ಕೊಂಡು ಮರದ ಕೆಳಗೆ ಹಿಂಗೆ ಇಟ್ಕೊಂಡು ಹಿಂಗೆ ಮಲ್ಕೊಂಡಿರ್ತಾನೆ. ಯಾರು? ಟೋಪಿ ಮಾರಾಯಪ್ಪ. ಧನುಷ್ ಸರಿ ಕುತ್ಕೊಮ್ಮ. ಟೋಪಿ ಮಾರಾಯಪ್ಪ ಎಲ್ಲ ಹಿಂಗ್ ತಲೆ ಕೆಳಗೆ ಇಟ್ಕೊಂಡು ಕುತ್ಕೊಂಡ್ರೆ ಒಂದು ಕೋತಿ ಬಂದು ತಲೆಯಿಂದ ಹಿಂಗೆ ಸರ್ಸ್ಕೊಂಡ್ಬಿಡ್ತೈತೆ ಕವರ್. ಬಿಡು ಏನು ಅಂತ ಹೇಳ್ಬಿಟ್ಟು ಅವನು ಸುಮ್ಮನೆ ಆಗ್ತಾನೆ. ಆಮೇಲೆ ಚೆನ್ನಾಗಿ ನಿದ್ದೆ ಹತ್ತಿತೈತೆ ಅವನಿಗೆ. ಮೇಲಿಂದ ಮರದ ಮೇಲೆ ತುಂಬಾ ಕೋತಿಗಳು ಎಂತವು ಬಂದು ಕವರ್ ನೋಡ್ತವೆ. ಎಲ್ಲ ಟೋಪಿಗಳು ಒಂದೊಂದೇ ತೆಗೆದು ಎಲ್ಲ ಹಾಕೊಂಡು ತಲೆಗೆ ಹಾಕೊಂಡು ಮರದ ಮೇಲೆ ಹೊರಟೋಗ್ತವೆ. ಎಲ್ಲ ಟೋಪಿಗಳನ್ನೆಲ್ಲ ಖಾಲಿ ಮಾಡ್ಬಿಡ್ತವೆ. ಟೋಪಿ ಅವ್ರಿಗೆ ನಿದ್ದೆ ಹತ್ತು ಬಿಟ್ಟು ನಿದ್ದೆಯಿಂದ ಎಚ್ಚರಿಕೆ ಆದ ಕವರ್ನಾಗ ನೋಡ್ತಾನೆ, ಟೋಪಿಗಳು ಒಂದು ಇಲ್ಲ. ಎಲ್ಲವೇ ಟೋಪಿಗಳು ಕೋತಿಗಳು ತಲೆ ಮೇಲೆ ಇಟ್ಕೊಂಡು ಮರದ ಮೇಲವೆ. ಹೆಂಗ್ ಕಿತ್ಕೊಳ್ಳೋದು ಕೋತಿಗಳ ಹತ್ರ? ಹೆಂಗಪ್ಪ ಮಾನ್ ಎಕ್ಕಕ್ ಆಗಲ್ಲಪ್ಪ. ಯಪ್ಪನ್ಗ ಮಾನ್ ಎಕ್ಕಕ್ ಬರಲ್ಲ, ಮರ ಎಕ್ಕಕ್ ಬರಲ್ಲ. ಹೆಂಗ್ ಕಿತ್ಕೊಳ್ಳೋದ? ಕಟ್ಕೆ ತಗೊಳಕ್ ಸಿಕ್ಕಲ್ಲ, ಮರದ ಮೇಲವೆ. ಆವಾಗ ಒಂದು ಉಪಾಯ ಒಂದು ಒಳ್ಳಿತು. ಏನ್ ಉಪಾಯ ಗೊತ್ತಾ? ಒಂದು ಟೋಪಿ ತೆಗೆದು ಅವನ್ ತಲೆ ಮೇಲೆ ಇಟ್ಕೊಂಡಿದ್ನಲ್ವಾ, ಆಮೇಲೆ ಅವನ್ ತಲೆ ಮೇಲೆ ಟೋಪಿ ತೆಗೆದು ಕೆಳಕ್ ಹಾಕದ. ಯಾರು? ಟೋಪಿ ಮಾರೋನು. ತಲೆ ಮೇಲೆ ಇದ್ದ ಟೋಪಿನ ಕೋತಿಗಳು ನಾವ್ ಹೆಂಗ್ ಮಾಡಿದಂಗ್ ಮಾಡ್ತಾವ್ ತಾನೆ, ಕಪಿಚಾಷ್ಟೆ ಅಂತೀವಿ ಅದನ್ನ. ಕೋತಿಗಳು ಹೆಂಗ್ ಮಾಡ್ದಂಗ್ ಮಾಡ್ತಾವ್ ತಾನೆ. ಅವ್ನು ಹೆಂಗ್ ಮಾಡೋದ್? ನಮ್ ಟೋಪಿ ಮಾರೋನು ಹಿಂಗ್ ತಲೆ ಮೇಲೆ ಇಟ್ಕೊಂಡಿದ್ದ ಟೋಪಿನ ಹೆಂಗೆ ಕೆಳಗೆ ಹಿಂಗ್ ಹಾಕದ್ನ, ಅವ್ರ ತಲೆ ಮೇಲೆ ಇದ್ದವೆಲ್ಲ ಕೋತಿಗಳು ತಲೆ ಮೇಲೆ ಇದ್ದವೆಲ್ಲ ಒಂದೊಂದೇ ತೆಗೆದು ಕೆಳಕ್ ಹಾಕ್ಬಿಟ್ರು. ಯಾರು? ಕೋತಿಗಳು. ಆವಾಗ ಖುಷಿಯಿಂದ ಒಂದೊಂದೇ ಆಡ್ಸ್ಕೊಂಡಿದ್ದೇನೆ ಕವರ್ ತುಂಬಿಕೊಂಡು ರೈಟ್ ಹೇಳ್ಬಿಟ್ಟು. ಇದರಿಂದ ಏನ್ ಗೊತ್ತಾಗುತ್ತೆ? ಅಪಾಯ ಬಂದಾಗ ಉಪಾಯದಿಂದ ಪಾರಾಗ್ಬೇಕು.